ಪ್ರಯತ್ನ ಪ್ರಯೋಗಗಳಿಗೆ ಮತ್ತೊಂದು ಹೆಸರು ಅಂತಂದರೆ ರಾಜ್ಬಿ ಶೆಟ್ಟಿ ಅವರು ಅವರ ಸಿನಿಮಾ ಸೋಲು ಗೆಲುವು ಏನೇ ಇರಲಿ ಅವರ ಸಿನಿಮಾ ಮೂಲಕ ಒಂದು ಅನುಭವವನ್ನು ಕಟ್ಟಿಕೊಡ್ತಾರೆ. ಕಳೆದ ಬಾರಿ ಗರುಡ ಗಮನದಲ್ಲಿ ಒಂದು ಸೋಜಿಗಾದ ಸೂಜಿ ಮಲ್ಲಿಗೆ ಅಂತ ಸೂಜಿ ಮಲ್ಲಿಗೆ ಬಗ್ಗೆ ಮಾತಾಡಿದ್ರೆ, ಈ ಸರಿ ರೂಪಾಂತರದಲ್ಲಿ ಕಿತ್ತಳೆ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ರೂಪಾಂತರ ಏನದು ಅನ್ನೋದ್ರ ಬಗ್ಗೆ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಮೊದಲೇ ಹೇಳಿದಾಗೆ ಸಿನಿಮಾ ನೀವು ಇಷ್ಟಪಡೋ ರೀತಿ, ಯಾಕಂದರೆ ಸೋಲು ಗೆಲುವು ಏನೇ ಇರಲಿ ಬಟ್ ನಿಮ್ಮ ಸಿನಿಮಾದಲ್ಲಿ ಒಂದು ಅನುಭವ ಇರುತ್ತೆ. ಸೊ ಅದನ್ನೆಲ್ಲ ನೋಡ್ಕೊ ಬಂದಿದ್ವಿ. ಈಗ ಅದೇ ಥರ ಕಿತ್ತಳೆ ಸಾಂಗಲ್ಲೇ ಗೊತ್ತಾಗ್ತಾ ಇದೆ ರೂಪಾಂತರ ಎಷ್ಟು ಪ್ರಭಾವ ಬೀಳ್ಬೋದು ಅಂತ. ಏನಿದು ರೂಪಾಂತರ? ರೂಪಾಂತರ ಅಂದ್ರೆ ಮೆಟಮಾರ್ಫೋಸಿಸ್, ಬದಲಾವಣೆ. ಅಂದ್ರೆ ಒಂದು ಜೀವಿ ಎಷ್ಟು ಬದಲಾಗುತ್ತೆ ಅಂದ್ರೆ ಅದರ ಹಿಂದಿನ ಸ್ವರೂಪಕ್ಕೂ ಈಗ ಬದಲಾಗಿರೋ ಸ್ವರೂಪಕ್ಕೂ ಅದಕ್ಕೆ ಸ್ವಲ್ಪ ಕಂಪ್ಯಾರಿಸನ್ ಇಲ್ಲದೆ ಇದ್ದಾಗ ಅದನ್ನ ರೂಪಾಂತರ ಕರೀವಿ. ರೂಪನೇ ಕಂಪ್ಲೀಟ್ ಬದಲಾಗಿ ಹೋಯ್ತು ಅನ್ನೋ ಥರ. ಸೊ ಮನುಷ್ಯ ಯಾವುದೋ ಒಂದು ಕೆಲವು ಸನ್ನಿವೇಶದಲ್ಲಿ ಎಷ್ಟು ಬದಲಾಗ್ತಾನೆ ಅಂತ ಹೇಳಿದ್ರೆ ಮತ್ತೆ ಅವನ ಪರಿಚಯನೇ ಅವನಿಗೆ ಸಿಗದೆ ಇರೋಷ್ಟು ಬದಲಾಗ್ತಾನೆ. ಆ ರೀತಿ ಬದಲಾಗುವಂಥ ಕೆಲವಾರು ಪಾತ್ರಗಳ ಕಥೆಗಳಿದು. ಸೊ ಇದನ್ನ ನೋಡಬೇಕಾದ್ರೆ ನೋಡಿದ ಮೇಲೆ ಎಲ್ಲೋ ಒಂದು ಕಡೆ ಆಡಿಯನ್ಸಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ಕೂಡ ನಮಗೆ ನೆಮ್ಮದಿ. ನದಿಗೆ ವಿರುದ್ಧವಾಗಿ ಈಜೋದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ? ಯಾಕಂದ್ರೆ ಎಲ್ಲ ಒಂದು ದಾರಿಯಲ್ಲಿ ನಡೀತಾರೆ, ನೀವು ಬೇರೆ ದಾರಿದೇ ಹುಡುಕ್ತಾ ಇರ್ತೀರಿ. ಯಾಕಂದ್ರೆ ವೆಟ್ರಿವಲ್ ಷಣ್ಮುಗಂ ಟರ್ಬೋ ಥರ ಕ್ಯಾರೆಕ್ಟರ್ ನೋಡೋದ್ಮೇಲೆ ರಾಜ್ಬಿ ಶೆಟ್ಟರ್ನ ಈ ನೋಡೋಕೆ ಭಾಳ ಇಷ್ಟ ಆಗುತ್ತೆ. ನಿಮ್ಮ ಬಗ್ಗೆ ಒಂದಷ್ಟು ಪಾತ್ರಗಳು ಬರಿಬೋದಂತ ಎಲ್ಲ ಕಾಯ್ಕೊಂಡಿದ್ರು. ಸಡನ್ ಆಗಿ ರೂಪಾಂತರ ಥರ ಪಾತ್ರ ಬರ್ತೀರಾ, ಹೆಂಗೆ ಯಾವ ಥರ ಅದನ್ನ ಯೋಚನೆ ಮಾಡ್ತೀರಾ ಅಂತಂದ್ರೆ ವಿರುದ್ಧವಾಗಿ ಒಂದಷ್ಟು ಪಾತ್ರಗಳು ಮಾಡಬೇಕು ಅನ್ನೋದು? ಇಲ್ಲ, ಆಕ್ಚುಲಿ ನಾನು ನೋಡಿ ಇದೆಲ್ಲ ಪ್ಲ್ಯಾಂಡ್ ಅಲ್ಲ. ಇದು ಅದಕ್ಕಿಂತ ಮುಂಚೆ ಮಾಡಿರೋ ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ. ಇದೆಲ್ಲ ಪ್ಲ್ಯಾಂಡ್ ಅಲ್ಲ. ಬಟ್ ಆದರೆ ಏನಂತ ಹೇಳಿದ್ರೆ ನಮ್ಮ ಭಾಗ್ಯ ಅದು. ಬೇರೆ ಬೇರೆ ಪಾತ್ರಗಳನ್ನು ಮಾಡೋದು ಭಾಗ್ಯ. ಜನ ಅನ್ಕೋತಾರೆ ವೆಟ್ರಿವೇಲ್ ಷಣ್ಮುಗ ಸುಂದರ ಮಾಡೋ ಮುಂಚೆ ಅನ್ಕೊಂಡಿರಲಿಲ್ಲ ಆ ಥರದ ರೂಲ್ಗೆ ನಾವು ಸೂಟ್ ಆಗ್ತೀನಿ ಅಂತ. ಸೊ ಮಾಡಿದ್ಮೇಲೆ ಇದರಲ್ಲೇ ಸೂಟ್ ಆಗ್ತಾನೆ ಅನ್ಬೇಕಾದ್ರೆ ಇಲ್ಲ ನನಗೂ ಗೊತ್ತಿಲ್ಲ ಯಾವ್ದ್ರಲ್ಲಿ ಸೂಟ್ ಆಗ್ತೀನಿ ಅಂತ. ಗೊತ್ತಾಗೋ ತನಕ ಮಾಡ್ತಾ ಹೋಗೋಣ. ಎಲ್ಲಿ ತನಕ ನೀವು ಬೈತಿರೋ ಅಲ್ಲಿ ತನಕ ನಾವು ಅಂದರೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋಗೋಣ ಅಂತ. ಮತ್ತೆ ನಾನೊಬ್ಬ ಆಕ್ಟರ್ ಅಲ್ಲದ ಕಾರಣ, ನಾನೊಬ್ಬ ಟೆಕ್ನಿಷಿಯನ್ ಬೇಸಿಕಲಿ ಅಲ್ಲದ ಕಾರಣದಿಂದಾಗಿ ನನಗೆ ಎಕ್ಸ್ಪೆರಿಮೆಂಟ್ ಮಾಡುವಂಥ ಸ್ವಾತಂತ್ರ್ಯ ನನಗೆ ತುಂಬ ಜನರಿಗೆ ಇದಿರಲ್ಲ ಪಾಪ. ಈಗ ತುಂಬ ಜನರು ಯೋಚನೆ ಮಾಡಬೇಕು ಮಾರ್ಕೆಟ್ ಏನು ಹೇಳುತ್ತೋ, ನನ್ನ ಬಗ್ಗೆ ಏನು ಅನ್ಕೋತಾನೆ. ನನಗೆ ಆ ಭಯ ಇಲ್ಲ. ನನಗೆ ಇರೋದೇನಂತ ಹೇಳಿದ್ರೆ ನನಗೆ ಖುಷಿ ಆಗಬೇಕು, ಹೊಸದಾಗಿರ್ಬೇಕು ಸಿನಿಮಾ ಹೊಸದಾಗಿದ್ದಾಗ ಜನಗಳಿಗೆ ಇದು ದಾಟುವಂಥ ಸಾಧ್ಯತೆ ಜಾಸ್ತಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಭಾಗ್ಯ ಇದು. ₹5 ಟಿಕೆಟ್ ತಗೊಂಡು ಗಾಂಧಿ ಕ್ಲಾಸಲ್ಲಿ ಸಿನಿಮಾ ನೋಡೋದ್ರಿಂದ ಹಿಡಿದು ಈಗ ಸಿನಿಮಾ ಮಾಡುವಂಥ ಒಂದು ಚಾನ್ಸ್ ನಮಗೆ ಸಿಗ್ತಾ ಇದೆ. ಒಂದು ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಒಬ್ಬ ಹುಡುಗನಿಗೆ ಅದು ಸಿಗಬೇಕಾದ್ರೆ ಬರೀ ದುಡ್ಡು ಮಾತ್ರ ಅವನ ಇಂಟೆನ್ಷನ್ ಆಗಿರಬಾರ್ದು. ಎಕ್ಸ್ಪೆರಿಮೆಂಟ್ ಇರಲೇಬೇಕು. ಇದು ನಮಗೆ ಸಿಕ್ಕಿರುವಂಥ ದೊಡ್ಡ ಲಕ್ ಇದು. ದುಡ್ಡು ಎಲ್ರಿಗೂ ಸಿಗ್ಬೋದು, ಬಟ್ ಇದು ಎಲ್ರಿಗೂ ಸಿಗಲ್ಲ. ಟರ್ಬೋ ದಿನಗಳು ನೆನ್ಸ್ಕೊಂಡ್ರೆ, ಯಾಕಂದರೆ ಮಮ್ಮೂಟಿ ಅವರು ತುಂಬ ಹೊಗಳಿ ಮಾತನಾಡ್ತಿದ್ರು. ಮತ್ತು ಆ ಟೈಮಲ್ಲೇ ಟೋಬಿ ಇಲ್ಲಿ ನಾವು ಅನ್ಕೊಂಡಷ್ಟು ಆಗಲಿಲ್ಲ ಅಂತಂದ್ರು ಮಲಯಾಳಮಲ್ಲಿ ಕೇರಳದಲ್ಲಿ ತುಂಬ ಮೆಚ್ಚು ಹೊಗಳು ಮಾತಾಡಿದ ಸಿನಿಮಾ ಆಗಿತ್ತು. ಸೊ ಒಂದು ಫಲಿತಾಂಶ ಇದೆಯಲ್ಲ ಸರ್, ಎಲ್ಲೋ ಒಂದು ಕಡೆ ನಾವು ನಿರೀಕ್ಷೆ ಇಟ್ಕೊಂಡಿರ್ತೀವಿ ಸಿನಿಮಾ ಆಗುತ್ತೆ, ಬಟ್ ಅದು ಲೇಟಾಗಿ ಒಂದಷ್ಟು ಪ್ರತಿಕ್ರಿಯೆ ಸಿಕ್ಕಾಗಿ ಹೇಗಿರುತ್ತೆ ಸರ್ ಆಸ್ ಅ ಕ್ರಿಯೇಟರ್ ಆಗಿ? ಇಲ್ಲ, ಐ ಥಿಂಕ್ ನಾನು ಮರ್ತಾಗಿತ್ತು. ಆ ಪ್ರತಿಕ್ರಿಯೆ ಸಿಕ್ಕಾಗ ಮರ್ತಾಗಿತ್ತು. ಅಂದರೆ ಯಾಕೆ ಮರ್ತಾಗಿತ್ತು ಅಂದರೆ ವಿ ನೀಡ್ ಟು ಮೂವ್ ಆನ್. ಸಕ್ಸಸ್ ಇರಲಿ ಫೇಲ್ಯೂರ್ ಇರಲಿ. ಈಗ ನಾವು ಗರುಡ ಗಮನನೂ ಇರ್ಬೋದು, ನಾವು ಹಿಡ್ಕೊಂಡು ನೇತಾಡಲ್ಲ. ಈಗ ನಮ್ಮ ಇದರಲ್ಲಿ ಟ್ರೇಲರ್ ಟೀಸರಲ್ಲಿ ಹಾಕೋತೀವಿ ಬಿಟ್ರೆ, ಯಾಕಂದ್ರೆ ಅದರಿಂದ ಸ್ವಲ್ಪ ಜನ ನೋಡಿ ಅದು ಮಾಡಿದವರಲ್ವಾ ಏನೋ ಚೆನ್ನಾಗಿ ಮಾಡಿರ್ಬೋದು ಅಂತ ಅನ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹಾಕೊಳ್ಳೋದು ಬಿಟ್ರೆ 5 years ಆಫ್ ಗರುಡ ಗಮನ, 3 years ಆಫ್ ಆ್ಯನಿವರ್ಸರಿ ಅದೆಲ್ಲ ಹಾಕೊಳ್ಳೋದಿಲ್ಲ. ಒಂದ್ಸಲ ಸಿನಿಮಾ ಮಾಡಿದ್ಮೇಲೆ ಮುಗೀತು. ಅದು ಒಳ್ಳೇದಾಗಲಿ ಕೆಟ್ಟದಾಗಲಿ, ಹಿಟ್ ಆಗಲಿ ಫ್ಲಾಪ್ ಆಗಲಿ, ಮೂವ್ ಆನ್ ಆಗಬೇಕು. ಹಾಗಂತ ಹಿಂಗೆ ಹೇಳೋಕ್ಕಾಗಲ್ಲ. ಅಲ್ಲಿ ನೋಡಿ ಎಂಥ ಒಳ್ಳೆ ಪ್ರೇಕ್ಷಕರೆಲ್ಲ ಎಂಥ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು, ನಮ್ಮ ಆಡಿಯನ್ಸ್ ಟೋಬಿಗೆ ಒಳ್ಳೆ ರೆಸ್ಪಾನ್ಸ್. ಏನೋ ತಪ್ಪಾಗಿದೆ ನಮ್ಮಲ್ಲಿ. ಆ ತಪ್ಪೇನು ಅಂತ ನಾವು ನೋಡ್ಕೊಳ್ಳೋಣ ಆ್ಯಂಡ್ ಅದನ್ನು ಸರಿ ಮಾಡ್ಕೊಳ್ಳೋಣ. ಐ ಥಿಂಕ್ ಎಲ್ಲದರಿಂದ ಕೂಡ ಒಂದು ಕಲಿಕೆ ಆಗಬೇಕಲ್ವ. ಬರೀ ಬೇರೆಯವ್ರನ್ನ ಬ್ಲೇಮ್ ಮಾಡೋದ್ರಿಂದ ನಾವೇನು ಕಲ್ತ್ಕೊಂಡಾಗುತ್ತೆ? ಅದೇನೂ ಆಗಲ್ಲ. ಆ್ಯಂಡ್ ಟರ್ಬೋ ನನಗೆ ನೀವು ಹೇಳಿದ್ರಲ್ವ, ಅದೆಲ್ಲ ಆದರೂ ಕೂಡ ನನಗೆ ಇವತ್ತಿಗೆ ಬರ್ತಾ ಇರುವಂಥ ಒಳ್ಳೊಳ್ಳೆ ರೋಲ್ಗಳು ಕನ್ನಡದಿಂದ ಬರ್ತಾ ಇರೋದಕ್ಕೆ ಕಾರಣ ಟೋಬಿ. ಅದಕ್ಕಿಂತ ಮುಂಚೆ ನನ್ನನ್ನು ಆ ಥರದ ರೋಲ್ಗಳಿಗೆ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. ಆ್ಯಂಡ್ ನನ್ನನ್ನು ಟರ್ಬೋದಲ್ಲಿ ಕಾಸ್ಟ್ ಮಾಡೋದಕ್ಕೆ ಕಾರಣ ಟೋಬಿ ನೋಡಿದ ಕಾರಣದಿಂದಾಗಿ ಇವನನ್ನು ಟರ್ಬೋದಲ್ಲಿ ಕಾಸ್ಟ್ ಮಾಡ್ಬೋದು ಅಂತ ಅಂದ್ಕೊಂಡು ಆಮೇಲೆ ಹಾಕ್ಕೊಂಡಿದ್ದು. ಸೊ ಟೋಬಿ ಆ ಲೆಕ್ಕದಲ್ಲಿ ನನಗೆ ಬಹಳಷ್ಟು ಕೊಟ್ಟಿದೆ. ಸೊ ದಟ್ಸ್ ಫೈನ್. ಮತ್ತು ಅದೆಲ್ಲದಕ್ಕಿಂತ ಟೋಬಿಯ ಸೋಲ್ ನನಗೆ ತುಂಬ ಕಲಿಸಿದೆ, ತುಂಬ ಬೆಳೆಸಿದೆ ನನ್ನನ್ನು ಒಬ್ಬ ಮನುಷ್ಯನಾಗಿ. ನನಗೆ ಭಯ, ಒಂದು ತುಂಬ ದೊಡ್ಡ ಸ್ವಾತಂತ್ರ್ಯ ಕೊಟ್ಟಿದೆ. ಇನ್ನೇನು ಗುರು, ಒಂದು ಸಿನಿಮಾ ಫ್ಲಾಪ್ ಆಯ್ತು, ಇನ್ನೇ ತೊಂದರೆ ಇಲ್ಲ. ಒಂದು ಫ್ಲಾಪ್ ಅನುಭವಿಸಿದ್ಮೇಲೆ ಆ ಫ್ಲಾಪ್ ಅನುಭವಿಸಿ ಕೂಡ ನೀವು ಅದರಿಂದ ಕಲ್ತ್ಕೊಂಡು ನೀವು ಅದರಿಂದ ಬೆಳೆಯೋಕೆ ರೆಡಿ ಆಗ್ತೀರಾ ಅನ್ನೋದ್ರ ಮೇಲೆ ಮತ್ತೆ ಸೋಲು ಅನ್ನೋದು ಸೋಲು ಒಪ್ಕೊಂಡು ನೀವು ಮಾತ್ರ ಸತ್ಯ ಅಲ್ವಾ. ಇಲ್ಲಾಂದರೆ ಸೋಲು ಅನ್ನೋದು ಬೆಳವಣಿಗೆನೇ ಆಗ್ಬೋದು, ಪಾಠನೂ ಆಗ್ಬೋದು. ಐ ಥಿಂಕ್ ನಮ್ಮ ಟೀಮಿಗೆ ಬೆಳವಣಿಗೆ ಮತ್ತು ಪಾಠ ಆಗಿದೆ ಅದು. ಟೋಬಿನಲ್ಲಿ ನಿಮ್ಮದು ಮತ್ತು ಚೈತ್ರ ಅವರ ಕಾಂಬಿನೇಷನ್ ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು. ರೂಪಾಂತರದಲ್ಲೂ ಕೂಡ ಕಂಟಿನ್ಯೂ ಆಗ್ತದೆ. ಏನು ಪಾತ್ರ ಆಗಿದೆ? ಪಾತ್ರದಲ್ಲಿಲ್ಲ ಈ ಸಿನಿಮಾದಲ್ಲಿ, ಅದರಲ್ಲಿ ಹಾಡಿದಾಳೆ, ಇದರಲ್ಲಿ ಕಿತ್ತಾಳೆ ಹಣ್ಣು ಹಾಡಿದಾಳೆ. ಸೊ ಅದರ ವಿಜುವಲ್ಸನ್ನು ನಾವು ವಿಡಿಯೋ ಶೂಟ್ ಮಾಡಿ ಹಾಕಿರೋದು.
ಬಟ್ ನನಗೆ ಆ ಹಾಡು ಬಹಳ ಇಷ್ಟ, ಕಿತ್ತಳೆ ಹಣ್ಣು. ಒಂದು ಆ ಹಾಡಲ್ಲಿ ಅಂದ್ರೆ ಅದು ಹಾಡು ಯಾಕೆ ಇಷ್ಟ ಅಂದ್ರೆ, ನನಗೆ ಅಲ್ಲೊಂದು ಜಾನಪದ ಹಾಡು ಬರಬೇಕು ಅಂತ ಆಸೆ ಇತ್ತು. ಮಿಥುನ್ ಹೇಳಿದೆ ಆಕ್ಚುಲಿ ಐಡಿಯಾ, ಒಂದು ಜಾನಪದ ತರದ ಒಂದು ಐಡಿಯಾ ಬಂದ್ರೆ ಚೆನ್ನಾಗಿರುತ್ತೆ, ಯಾಕಂದ್ರೆ ಅಲ್ಲಿ ತುಂಬಾ ಟ್ರಾಜಿಕ್ ಆಗಿರುವಂತಹ ಮೂಡ್ ಅದು. ಬಟ್ ಆದ್ರೆ ಹಾಡು ತುಂಬಾ ಲೈಟ್ ಆಗಿರ್ಬೇಕು, ಬಟ್ ಆ ಹಾಡಲ್ಲಿ ಒಂದು ಪೇನ್ ಇರಬೇಕು. ಸೊ ನನಗೇನ್ ಅನ್ಸ್ತು ಅಂದ್ರೆ, ಈಗ ಒಂದು ದೊಡ್ಡ ಬಿಲ್ಡಿಂಗು ಇಂಗ್ಲಿಷ್ ಮೀಡಿಯಂ, ಯಾವುದೋ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಮೀಡಿಯಂ ಅನ್ನ ಯಾರೋ ಮಂಡ್ಯದಿಂದ ಬಂದಿರುವಂತ ಒಬ್ಬ ಮೇಸ್ತ್ರಿ ಕಟ್ತಾ ಇರ್ತಾನೆ. ಬಟ್ ಅವನ ಮಗನಿಗೆ ಅಲ್ಲಿ ಎಂಟ್ರಿ ಇಲ್ಲ. ಯಾರೋ ಒಬ್ಬ ಕೋಲಾರದಿಂದ ಕೆಲಸ ಮಾಡುವಂತ ಹುಡುಗ ಬಂದು ಯಾವುದೋ ಒಂದು ಕ್ಯಾನ್ಸರ್ ಹಾಸ್ಪಿಟಲ್ ಕೆಲಸ ಮಾಡ್ತಾ ಇರ್ತಾನೆ, ಅವನ ತಂದೆಗೆ ಅಲ್ಲಿ ಎಂಟ್ರಿ ಇಲ್ಲ. ಸೊ ಇವರೆಲ್ಲ ಕಿತ್ತಳೆ ತೋಟದಲ್ಲಿ ಕೆಲಸ ಮಾಡ್ತಾ ಇರುವಂತ ಹುಡುಗರು, ಬಟ್ ಕಿತ್ತಳೆ ಹಣ್ಣು ಅವರಿಗಿಲ್ಲ. ಯಾಕಂದ್ರೆ ಅವ್ರಿಗೆ ತಗೋ ಅಂದ್ರೆ ಕೈ ಇಲ್ಲ, ಕಿತ್ಕೋ ಅಂದ್ರೆ ಹತ್ತು ಅಂದ್ರೆ ಕಾಲಿಲ್ಲ. ಬಟ್ ಮೇಲ್ಗಡೆ ಅವ್ರು ಯಾರು ಕೊಡಲ್ಲ. ಮೇಲ್ಗಡೆ ಅವನು ಇರ್ಬೋದು ಅಥವಾ ವ್ಯವಸ್ಥೆನೂ ಇರ್ಬೋದು, ಕೊಡಲ್ಲ ಅನ್ನೋದು ನನಗೊಂದು ಒಳ್ಳೆ ಐಡಿಯಾ ತರ ಅನಿಸ್ತು. ಸೊ ಅದಕ್ಕೋಸ್ಕರ ಆ ಹಾಡು ಅಷ್ಟು ಡೈರೆಕ್ಟ್ ಆಗಬಾರ್ದು. ಅದ್ರಲ್ಲಿ ಅಷ್ಟು ನೋವಿದೆ, ನಮ್ಮ ಇಡೀ ಸೊಸೈಟಿಯ ನೋವಿದೆ, ಬಟ್ ಆದ್ರೆ ಅದು ಅಷ್ಟು ಡೈರೆಕ್ಟ್ ಆಗಬಾರ್ದು. ಒಂದು ಕಿತ್ತಳೆ ಹಣ್ಣಿನ ಬಗ್ಗೆ ಇರಬೇಕು. ಅದಕ್ಕೋಸ್ಕರ ಕಿತ್ತಾಳೆ ತೋಟದ ಕೆಲಸದ ಹುಡುಗಿಯ ಕನಸಂತೆ ಒಂದು ಕಿತ್ತಾಳೆ ಹಣ್ಣು, ಅಲ್ಲೇ ಇದ್ದಾಳೆ, ಅಲ್ಲೇ ಕೆಲಸ ಮಾಡ್ತಾಳೆ, ಬಟ್ ಹಣ್ಣೇ ಅವಳ ಕನಸು ಅಷ್ಟೇ. ಸರ್, ಇವತ್ತಿನ ಇಂಡಸ್ಟ್ರಿ ಪರಿಸ್ಥಿತಿ ನೋಡಿದ್ರೆ ಒಂದು 6 ತಿಂಗಳಿಂದ ಯಾವುದೂ ಕೂಡ ಸಿನಿಮಾಗಳು ಗೆಲ್ಲೋ ಒಂದು ದಿಕ್ಕಿನಲ್ಲಿ ಹೋಗ್ತಾ ಇಲ್ಲ. ಕಂಟೆಂಟ್ಗಳು ಬರ್ತಾ ಇದೆ, ಬಟ್ ಗೆಲುವು ಮಾತ್ರ ಸಿಗ್ತಿಲ್ಲ ಅನ್ನೋದು ಒಂದು ಕೊರಗಿದೆ. ಅದನ್ನೆಲ್ಲ ಮೀರಿ ಬರುತ್ತೆ ಇನ್ನೊಂದು 6 ತಿಂಗಳಿಂದ ಇರುವಂಥ ಸಿನಿಮಾ ಲೈನಪ್ಸ್ಗಳು ಮತ್ತೆ ನಿಮ್ಮ ಸಿನಿಮಾ ಸೇರಿ. ಇದು ಇದ್ದಿದೆ ಅಂದ್ರೆ, ಒಂದು ದೊಡ್ಡ ಬದಲಾವಣೆ ಆಗೋ ಮುಂಚೆ ಒಂದು ಸ್ಟಾಗ್ನೆನ್ಸಿ ಬಂದೇ ಬರುತ್ತೆ, ಯಾವುದೇ ಫೀಲ್ಡ್ ಇರ್ಬೋದು. ಆ ಸ್ಟಾಗ್ನೆನ್ಸಿ ನಮ್ಮ ಇಂಡಸ್ಟ್ರಿಗೆ ಬಂದಿದೆ ಅಂತ ಅನ್ಸುತ್ತೆ. ಅದಕ್ಕೆ ಹಲವಾರು ಕಾರಣಗಳಿದೆ. ಒಂದು ರೆಗ್ಯುಲರ್ ಫೀಡ್ ಆಫ್ ಗುಡ್ ಸಿನಿಮಾಸ್ ಇರಲಿಲ್ಲ, ಕೆಲವರು ಒಳ್ಳೆ ಸಿನಿಮಾಗಳು ಬಂತು, ಬಟ್ ಆ ಒಳ್ಳೆ ಸಿನಿಮಾಗಳನ್ನ ನೋಡೋದಕ್ಕೂ ಕೂಡ ಜನರು ಅಷ್ಟು ರಿಸ್ಕ್ ತಗೊಂಡಿಲ್ಲ. ಬಟ್ ಅದೀಗ OTT ನೋಡಿದ್ದಾರೆ. ಬಟ್ ಪ್ರತಿ ಸತಿ ಹೀಗೆ ಆಗುತ್ತೆ. ದಿಯಾ ನೋಡಿದ್ಮೇಲೆ ಕೂಡ OTT ಮಾಡಿದ್ರೆ ಬಹಳ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ರು. ಬಟ್ ಆ ಡೈರೆಕ್ಟರ್ ರಿಕ್ವೆಸ್ಟ್ ಮಾಡ್ಕೋಬೇಕು ಮತ್ತೊಂದ್ಸಲ, ದಯವಿಟ್ಟು ನಮ್ಮ ಸಿನಿಮಾ ಫಸ್ಟ್ ಥಿಯೇಟ್ರಲ್ಲಿ ನೋಡಿ ಅಂತ. ಬಟ್ ದಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ದ ರೆಗ್ಯುಲರ್ ಫೀಡಿಂಗ್ ಇಲ್ಲದೆ ಇರೋ ಕಾರಣ. ಈ ಗರುಡ ಗಮನ ಆದ್ಮೇಲೆ ನಾನು ಮಾಡಿದೆ, ಬಟ್ ಬೇರೆ ಯಾರೋ ಡೈರೆಕ್ಟರ್ ತುಂಬಾ ಟೈಮಿಂದ ಅಷ್ಟು ಟೈಮ್ ತಗೊಂಡಾಗ ಅವ್ರ ಸಿನಿಮಾಗಳೇ ಮರ್ತೋಗಿರುತ್ತೆ. ಆ ರೆಗ್ಯುಲರ್ ಫೀಡಿಂಗ್ ಇರಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ರೆಗ್ಯುಲರ್ ಆಗಿ ಬರ್ತಾ ಇರಲ್ಲ. ಇಲ್ಲ, ನಾವು ಮಾಡೋಣ, ಸ್ವಲ್ಪ ಟೈಮ್ ಕೊಟ್ಟರೆ ಎಲ್ಲ ಸೇರಿಕೊಂಡು ತುಂಬ ಹಾರ್ಡ್ ವರ್ಕ್ ಮಾಡಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡೋಣ. ನನಗೆ ಹೋಪ್ ಇದೆ ಬದಲಾಗುತ್ತೆ ಅಂತ ಸ್ವಲ್ಪ ಟೈಮಲ್ಲಿ. ಈ ಮಧ್ಯೆ ದರ್ಶನ್ ಅವರ ಪ್ರಕರಣ ಅಂದರೆ ಇಂಡಸ್ಟ್ರಿಗೆ ಒಂದು ಬೇರೆ ರೀತಿಯ ಒಂದು ಎಲ್ಲ ಇಡೀ ಇಂಡಿಯನ್ ಇಂಡಸ್ಟ್ರಿ ಈ ಕಡೆ ತಿರುಗಿ ನೋಡೋತ್ರ ಆಯಿತು. ಒಬ್ಬ ಸ್ಟಾರ್ ನಟ ಒಂದು ಕೊಲೆ ಪ್ರಕರಣದಲ್ಲಿ ನಿಂತಿರುವಂಥದ್ದು, ಇದು ನಿಮ್ಗೆ ಎಷ್ಟು ಬೇಸರ ತರಿಸಿದ? ಅವರು ತುಂಬ ಹತ್ತಿರದಿಂದ ನೋಡಿರ್ತೀರ, ಮತ್ತೆ ಒಂದೇ ಬಳಗ ಕಲಾವಿದರು, ತುಂಬ ನೋವು ತರಿಸುತ್ತೆ. ಒಂದು ಕಾರಣ ಏನಂತ ಹೇಳಿದ್ರೆ, ಇಂಥ ದೊಡ್ಡ ಒಂದು ಕ್ರೌರ್ಯ ನಮ್ಮಿಂದ ನಡೀತು ಅನ್ನೋದು ತುಂಬ ಬೇಜಾರು. ಅಂದರೆ ನಮ್ಮಿಂದ ಅಂದರೆ ಒಳ್ಳೇದೇ ಆದಾಗ ಹೇಗೆ ನಮ್ಮಿಂದ ಅಂತ ನಾವು ಹೇಳ್ಕೊತೀವಿ, KGF ನಮ್ಮಿಂದ ಅಂತ, ಅದೇ ರೀತಿ ಕೆಟ್ಟದಾದಾಗಲೂ ಕೂಡ ನಮ್ಮಿಂದನೇ ಆಗೋದು. ಆ್ಯಂಡ್ ನಮ್ಮ ಇಂಡಸ್ಟ್ರಿಯಿಂದ ಈ ಥರ ಆಯಿತು ಅನ್ನೋದು ತುಂಬ ನೋವು. ಅದಕ್ಕೆ ನಾವು ಇಂಡಸ್ಟ್ರಿಯಾಗಿ ಕರ್ನಾಟಕದಿಂದ ಕ್ಷಮೆ ಕೇಳ್ತೀವಿ. ಬಟ್ ಏನಂತ ಹೇಳಿದ್ರೆ, ಇದು ಅವ್ರನ್ನ ತುಂಬ ಬದಲು ಮಾಡಿರುತ್ತೆ ಅಂತ ನನಗನ್ಸುತ್ತೆ. ಅಂದರೆ ಇದು ಅವರು ಒಳಗಡೆ ಕೂತ್ಕೊಂಡು ನೋಡಿದಾಗ, ಒಂದು ವೇಳೆ ಅವ್ರೇನಾದರೂ ಇದ್ರಲ್ಲಿ ಡೈರೆಕ್ಟಾಗಿ ಎಲ್ಲದರಲ್ಲೂ ಭಾಗಿಯಾಗಿದ್ದರೆ ಅದು ಅವ್ರಿಗೆ ತುಂಬ ಪಶ್ಚಾತ್ತಾಪವನ್ನು ಉಂಟು ಮಾಡಿರುತ್ತೆ. ಯಾಕಂದರೆ ಮನುಷ್ಯ ಫೈನಲಿ ನಮ್ಮ ಥರನೇ ಮನುಷ್ಯ. ನಾನು ಅದೇ ಹೇಳ್ಕೊತಾ ಇದ್ದೆ, ಒಂದು ರೋಡಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಆಟೋ ಸ್ಪೀಡಾಗಿ ತೊಗೊಂಬಂದ, ಬೈಕಲ್ ಸ್ಪೀಡಾಗಿ ತೊಗೊಂಡು ಹೊಡೆದೇ ಹಾಕಬೇಕು ಅಂತ ಅನ್ಸುತ್ತೆ ನಮಗೆ. ನಮ್ಮಲ್ಲೂ ಆ ಕ್ರೌರ್ಯ ಎದ್ದೇಳುತ್ತೆ. ಅದೇ ರೀತಿ ಕ್ರೌರ್ಯ ಎದ್ದಿದೆ, ಬಟ್ ಆದರೆ ಸ್ವಲ್ಪ ಸ್ವಲ್ಪ ಅಲ್ಲ, ತುಂಬ ಮುಂದುವರೆದಿದೆ. ಅದೇ ರೀತಿ ಒಂದು ವೇಳೆ ಇದರಲ್ಲಿ ಮಾಡಿಲ್ಲ ಅಂದರೆ, ಯಾವುದೇ ರೀತಿ ಭಾಗಿಯಾಗಿಲ್ಲ ಅಂದರೂ ಕೂಡ ಅವರಿಗೆ ಆ ಒಂದು ನೋವು ಇರುತ್ತೆ. ನಾನು ಯಾಕೆ ಇಂಥವ್ರ ಜೊತೆ ಸಂಘ ಮಾಡಿದೆ ಅನ್ನೋದು ಕೂಡ ಇರುತ್ತೆ. ಬಟ್ ಅದೇನಾದರೂ ಕೂಡ ಅವರು ಅದು ಶಿಕ್ಷೆ ಅನುಭವಿಸಿ ಮಾಡಿದರೆ ಅವರು ಬದಲಾಗಿರೋ ಮನುಷ್ಯ ಆಗ್ತಾರೆ ಅನ್ನೋ ನಂಬಿಕೆ ನಂದು. ಇಲ್ಲ ಅವರು ತಪ್ಪು ಮಾಡಿಲ್ಲ ಅನ್ನೋ ಕಾರಣಕ್ಕೆ ಅವರು ರಿಲೀಸ್ ಆಗ್ತಾರೆ ಅಂದರೂ ಕೂಡ ಅವರು ಬದಲಾಗಿರೋ ಮನುಷ್ಯ ಆಗ್ತಾರೆ ಅನ್ನೋದು ನಂಬಿಕೆ ನಂದು. ಬಟ್ ಒಂದು ಕುಟುಂಬ ಒಬ್ಬ ಮಗನ ಕಳ್ಕೊತು, ಒಂದು ಹೆಂಡತಿ ಒಂದು ಅವಳ ಗಂಡನನ್ನು ಕಳ್ಕೊಂಡು, ಅದು ತುಂಬ ನೋವಿನ ವಿಚಾರ. ಅವರಿಗೆ ಈ ನೋವನ್ನು ಭರಿಸ್ಕೊಳ್ಳುವಂತಹ ಅಂದರೆ ಸಹಿಸುವಂಥ ಶಕ್ತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ನಮ್ಮ ಕಡೆಯಿಂದ ಕ್ಷಮೆಯನ್ನು ಕೇಳ್ತೇನೆ. ದರ್ಶನ್ ಅವ್ರನ್ನ ಯಾವತ್ತಾದ್ರು ಭೇಟಿ ಆಗಿದ್ರೆ, ಹತ್ತಿರದ ಮಾತುಕತೆ ಏನಾದ್ರು ಆಗಿತ್ತು? ಅವರನ್ನ ಸ್ಟೇಜಲ್ಲಿ ಒಂದ್ಸಲ ಭೇಟಿ ಆಗಿದ್ದೀನಿ. ಬಟ್ ತುಂಬ ಇನ್ನೊಬ್ಬ ಮನುಷ್ಯನಿಗೆ ತುಂಬ ಗೌರವ ಕೊಡುವಂಥ ವ್ಯಕ್ತಿ ಅಂತ ನನಗನ್ಸಿದ್ದು ಅವ್ರನ್ನ ನೋಡಿದಾಗ. ಅವರನ್ನು ನಮಸ್ಕಾರ ಮಾಡೋ ರೀತಿ ಇರ್ಬೋದು, ಜೊತೆಗೆ ಇದೆಲ್ಲ ಇನ್ಸಿಡೆಂಟ್ ಆಗೋ ಮುಂಚೆ ಯಾರೋ ಒಬ್ಬರು ನಮ್ಮ ನಿರ್ದೇಶಕರು ಅವ್ರನ್ನ ಭೇಟಿ ಆಗಿದ್ರು. ಆಗ ನಾನು ಅವ್ರದ್ದೊಂದು ಸಿನಿಮಾ ಮಾಡ್ತಿದ್ದೀನಿ ಅನ್ಬೇಕಾದ್ರೆ ಕೂಡ ಅವ್ರು ಮಾತಾಡಿದ್ರು, ಹೌದಾ ಹೇಗೆ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಸೊ ಎಲ್ಲದ್ರ ಬಗ್ಗೆ ಅವೇರ್ ಇರುವಂಥ, ಎಲ್ಲದ್ರ ಬಗ್ಗೆ ಗೌರವ ಇರುವಂಥ ವ್ಯಕ್ತಿ ಅಂತ ನನಗೆ ನೋಡಿದಾಗ ಅನಿಸಿದ್ದು. ಬಟ್ ಏನೋ ಒಂದು ಅಚಾತುರ್ಯ ಆಗಿದೆ. ಬಟ್ ಅದೇ ಕ್ಷಮೆ ಇಲ್ದಿರೋವಂಥದ್ದು. ನೋಡೋಣ ಅದರಿಂದ ಏನು ತೀರ್ಪು ಬರುತ್ತೆ ಅಂತ. ಸರ್, ಈ ಪ್ರಕರಣ ನಂತರದಲ್ಲಿ ಅಂದರೆ ಸ್ಟಾರ್ಗಳು ಅಂತ ತಮ್ಮ ಸುತ್ತಮುತ್ತ ಎಂಥ ಸಂಘಟನೆ ಇಟ್ಕೋಬೇಕು ಅನ್ನೋದೊಂದು ಅರಿವು ಇಲ್ಲಿಂದ ಮೂಡುತ್ತೆ ಅನ್ನೋದಂತ ಅನಿಸ್ತಾ ಇದೆ. ಇದನ್ನು ನೀವು ಅಂದರೆ ಈ ಪ್ರಕರಣ ಓವರ್ ಆಲ್ ನೋಡ್ತಾ ಇರೋದು 100% ಅನಿಸುತ್ತೆ. ಅಂದರೆ ನಮ್ಮ ಸುತ್ತ ಯಾರು ಇರ್ತಾರೋ ನಾವು ಅವ್ರು ಆಗ್ತೀವಿ.
ಅಥವಾ ಅದು ಕಾಮನ್ ಅದು. ಮತ್ತೆ ಅದು ಗ್ರೀಕಲ್ಲ ಎಲ್ಲೋ ಒಂದು ಕಡೆ ಒಂದು ಪ್ರೋವರ್ಬ್ ಇದೆಯಲ್ಲ, ನಿನ್ನ ಫ್ರೆಂಡ್ಸ್ ಯಾರು ಅಂತ ತೋರಿಸು, ನೀನು ಯಾರು ಅಂತ ನಾನು ಹೇಳ್ತೀವಿ ಅಂತ. ನಾವು ಗೊತ್ತಿಲ್ಲದೆ ನಾವು ಬದಲಾಗ್ತೀವಿ. ಹಾಗಂತ ಎಲ್ಲದನ್ನೂ ಬ್ಲೇಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ನಾನು ಹೇಗಿರ್ತೀನೋ ನನ್ನ ಫ್ರೆಂಡ್ಸ್ ಹಾಗೆ ಇರ್ತಾರೆ, ಜಸ್ಟ್ ನಾಟ್ ಬಿಕಾಸ್ ಆಫ್ ದ ಫ್ರೆಂಡ್ಸ್. ಬಟ್ ಆ ತಪ್ಪಿನ ಒಂದು ನೋವು ಮತ್ತು ಪಶ್ಚಾತ್ತಾಪ ಈಗ ಆಗ್ತಾ ಇದೆ ಅಂತ ಅನಿಸುತ್ತೆ. ಯಾಕಂದರೆ ಅವರು ಏನಿಲ್ಲ ಅಂದರೂ ಕೂಡ ಒಂದು ಪ್ರಾಣಿಗಳನ್ನು ಬಹಳ ಇಷ್ಟಪಡುವಂಥ ಮನುಷ್ಯ. ಆ್ಯಂಡ್ ಎಲ್ಲೋ ಒಂದು ಕಡೆ ಸೆನ್ಸಿಟಿವಿಟಿ ಕೂಡ ಇದೆ ಅಂತ ನಾನು ಕೇಳಿರುವಂಥ ಮನುಷ್ಯ. ಯಾಕಂದರೆ ಯಾವುದೋ ಕಷ್ಟ ಆದರೆ ಸ್ಪಂದಿಸೋವಂಥ ಮನುಷ್ಯ. ಅಷ್ಟು ಸ್ಪಂದನೆ ಇರಬೇಕಾದ್ರೆ ಇದೆಲ್ಲ ನೋವು ಅವರಿಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ. ಇದೆಲ್ಲ ಅವರಿಗೆ ತುಂಬ ಕಾಡುತ್ತೆ ಅಂತ ಅನಿಸುತ್ತೆ. ಅದು ಕಾಡಿದರೆ ಖಂಡಿತ ಬದಲಾಗ್ತಾರೆ ಅಂತ ಅನಿಸುತ್ತೆ. ಬಟ್ ಅವ್ರ ಮಕ್ಕಳಿಗೆಲ್ಲ ಬೈಯೋದು ಅದು ದಯವಿಟ್ಟು ಮಾಡಬೇಡಿ. ಲೈಕ್ ಅಂದರೆ ತುಂಬ ಕ್ರೌರ್ಯ ಅದು. ಆ್ಯಂಡ್ ಹಿಂಸೆ ಕೊಡೋದು, ಅವ್ರ ಹೆಂಡತಿಗೆ ಬೈಯೋದು ದಯವಿಟ್ಟು ಮಾಡಬೇಡಿ. ಅದೆಲ್ಲ ತಪ್ಪದು, ಅದು ಅನ್ಯಾಯ. ಅದು ಏನು ಮಾಡೋದು, ಆಗಿದೆ, ನ್ಯಾಯ ಏನು ತೀರ್ಪು ತಗೊಳುತ್ತೆ ಅದು ತಗೊಳುತ್ತೆ, ಅದಕ್ಕೆ ಗೌರವ ಕೊಡಿ ಅಷ್ಟೇ. ಮತ್ತೊಂದು ಕಡೆ ಕ್ರಿಯೇಟಿವಿಟಿ ಮತ್ತೆಲ್ಲ ಎರಡರ ಮಧ್ಯನೂ ಅಗಜಗಾಟ ನಡೀತಾರೆ. ಯಾಕಂದ್ರೆ ಗೆಳೆಯ ರಕ್ಷಿತ್ ಶೆಟ್ಟಿ ಅವ್ರ ಮೇಲೆ ಒಂದು MRT ಮ್ಯೂಸಿಕ್ ಕಡೆಯಿಂದ ಕಾಪಿ ರೈಟ್ ಅಂದ್ರೆ ಕೃತಿ ಚೌರ್ಯದ ಒಂದು ಪ್ರಕರಣ ಬಿದ್ದಿರುವಂಥದ್ದು ಸರ್. ಅಲ್ಲೂ ಹೇಳಿದ್ದಾರೆ, ಅದನ್ನ ನೀಟಾಗಿ ಅವರು ಬರೆದಿರುವಂಥ ಪತ್ರದ ಹೇಳಿದ್ದಾರೆ, ನಾವು ಬಳಸಿರೋಂಥದ್ದು ಇಷ್ಟೇ ಅಂತ. ಈ ಥರ ಮಾಡಿದ್ರೆ ಪ್ರತಿ ಸಿನಿಮಾಗಳಿಗೂ ಅಷ್ಟೊಂದು ಸಾವಿರಾರು ಕೇಸ್ಗಳು ಬೀಳೋ ಥರ ಇರುತ್ತೆ. ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಂತ ಗೊತ್ತಿಲ್ಲ. ಅದು ಏನಾಯಿತು, ಹೇಗಾಗಿದೆ ಅಂತ ಗೊತ್ತಿಲ್ಲ. ಅಂದರೆ ಎರಡೂ ಈಗ ಅವ್ರು ನನ್ನ ಗೆಳೆಯ, ಇವ್ರು ನನಗೆ ಪರಿಚಯ ಡೆಫಿನೆಟ್ಲಿ. ಬಟ್ ಅದನ್ನು ಹೇಗಾದರೂ ಮಾಡಿ ಮಾತಲ್ಲಿ ಸಾಲ್ವ್ ಮಾಡಿದರೆ ತುಂಬ ಒಳ್ಳೇದಿತ್ತು. ಆಲ್ರೆಡಿ ನಾವು ತುಂಬ ಸುಸ್ತಲ್ಲಿದ್ದೀವಿ. ಒಂದು ಬಳಲಿಕೆ ಇದೆ. ನಾವು ಅಂದರೆ ಬಳಲಿಕೆ, ಒಂದು ಸೋತ ಬಳಲಿಕೆ. ಬೇರೆ ಬೇರೆ ನಮ್ಮಲ್ಲೇ ನಡೆಯುವಂಥ ಹಗರಣಗಳು, ಜೊತೆಗೆ ಸಿನಿಮಾಗಳು ಗೆಲ್ತಾ ಇಲ್ಲ, ಜೊತೆಗೆ ಇಂಥದ್ದೆಲ್ಲ ನಡೆದ್ರೆ ಎಲ್ರಿಗೂ ಒಂದು ಸುಸ್ತು ಬರುತ್ತೆ. ಆ್ಯಂಡ್ ಈಗೋದಿಂದ ಯಾರು ಗೆಲ್ಲಕ್ಕಾಗಿಲ್ಲ ಅಂತ ಹಲವಾರು ಸಿಚುವೇಶನ್ಗಳು ಆಲ್ರೆಡಿ ತೋರಿಸಿದೆ. ಹಾಗಾಗಿ ಒಂದು ವೇಳೆ ದಯವಿಟ್ಟು ಇದನ್ನೆಲ್ಲ ಸೈಡಿಗೆ ಹಾಕಿ ಸಾಲ್ವ್ ಮಾಡೋಕ್ಕಾದರೆ ಎರಡೂ ಪಾರ್ಟಿಗೆ ಬಹಳ ಖುಷಿ ನನಗೆ. ಬಟ್ ಆಗಿಲ್ಲ ಅಂದರೆ ಅಫ್ಕೋರ್ಸ್ ಅದರಲ್ಲಿ ನನಗೆ ಆ ರೂಲ್ಸ್ಗಳೆಲ್ಲ ಗೊತ್ತಿಲ್ಲ. ಅಂದರೆ ಕೆಲವಾರು ರೂಲ್ಸ್ಗಳು ಗೊತ್ತು ನನಗೆ. 13 ಸೆಕೆಂಡ್ ಯೂಸ್ ಮಾಡೋದು, ಸಾಂಗ್ ಯೂಸ್ ಮಾಡೋಂಗಿಲ್ಲ, ಆ ಥರ ಏನೋ ಇದೆ. ಬಟ್ ಹಾಡ್ಬೋದಾ ನಂಗೆ ಅದು ಗೊತ್ತಿಲ್ಲ. ಬರೀ ನಂಗೆ ಅದೆಲ್ಲ ರಕ್ಷಿತ್ ಶೆಟ್ಟಿ ಅವರು ಎತ್ತಿರೋದು ಗಂಭೀರವಾದ ಒಂದು ವಿಷಯನ. ಆ್ಯಕ್ಚುಲಾಗಿ ಎಲ್ಲೋ ಯಾರೋ ಒಂದು ಸಿನಿಮಾ ಫ್ರೇಮ್ ಒಳಗೆ ಆಡಂಗಿಲ್ಲ, ಮಾತಾಡೋಂಗಿಲ್ಲ, ಪದ ಬಳಸಂಗಿಲ್ಲ ಅಂತ ನೀನು ಸಿನಿಮಾ ಹೇಗೆ ಮಾಡೋಕ್ಕಾಗುತ್ತೆ? ಅದು ಹೌದು ಕೂಡ. ಬಟ್ ಅದು ಎಷ್ಟು ಬಳಸ್ಬೋದು, ಎಷ್ಟು ಬಳಸೋಂಗಿಲ್ಲ, ಅದೆಲ್ಲ ಕಾಪಿ ರೈಟಲ್ಲಿ ಬರುತ್ತಲ್ಲ, ಅದು ನಂಗೆ ಗೊತ್ತಿಲ್ಲ. ಈಗ ಗೊತ್ತಿಲ್ಲದೆ ನನ್ನ ಗೆಳೆಯ ಅಂತ ನಾನು ಇಲ್ಲ ರಕ್ಷಿತ್ ಮಾಡಿದೆಲ್ಲ ಸರಿ ಅಂತ ಡಿಪೆಂಡ್ ಮಾಡೋಕ್ಕಾಗಲ್ಲ. ಅಥವಾ ಅವ್ರು ಮಾಡಿದ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ. ಬಟ್ ಸಾಲ್ವ್ ಮಾಡ್ಕೊಳ್ಳಿ ದಯವಿಟ್ಟು. ಅಂದರೆ ಏನು ಅಂದರೆ ದುಡ್ಡಿನ ವಿಚಾರ ಆದರೆ ದುಡ್ಡು ಮಾತಾಡ್ಕೊಳ್ಳಿ, ಬಟ್ ಆದಷ್ಟು ಕಮ್ಮಿ ಕೊಡಿ. ಯಾಕಂದರೆ ಗೊತ್ತು ನಮ್ಮ ಇಂಡಸ್ಟ್ರಿ ಹೇಗಿದೆ ಅಂತ. ಅಷ್ಟೇ, ಅಂದರೆ ಅಷ್ಟೇ ಹೇಳೋದಕ್ಕಿರೋದು. ಬಟ್ ಈ ಕ್ರಿಯೇಟಿವ್ ಜನಗಳು ನಾವು ಕೊಲ್ಯಾಬ್ರೇಟ್ ಆಗಬೇಕು. ನಾವೆಲ್ಲ ಒಂದೇ. ಅವ್ರಿಗೆ ನಾವು ಹೆಲ್ಪ್ ಆಗ್ಬೇಕು, ನಮಗೆ ಅವ್ರು ಹೆಲ್ಪ್ ಆಗಬೇಕು. ಈಗ ನಮ್ಮ ಸಿನಿಮಾದ ಹಾಡೆ ಯಾರೋ ತಮಿಳಲ್ಲಿ ಯೂಸ್ ಮಾಡಿಕೊಂಡ್ರು. ಆ್ಯಂಡ್ ಅದರಲ್ಲಿ ನಮಗೆ ಕೇಳಿದ್ರು, ಈ ಥರದ ಯೂಸ್ ಮಾಡ್ಕೋತಾ ಇದ್ದೀವಿ, ತೊಂದರೆ ಇಲ್ವಾ ಅಂತ. ಹಾಂ ಸರ್, ತೊಂದರೆ ಇಲ್ಲ ಅಂತ ಹೇಳಿ ನಾವು ಪರ್ಮಿಷನ್ ಕೊಟ್ಟು ತಗೊಂಡ್ವಿ. ಆ್ಯಂಡ್ ಆ್ಯಕ್ಚುಲಿ ಯಾವುದೋ ಒಂದು ನಮ್ಮದು ಇನ್ನೊಂದು ಸಿನಿಮಾದಲ್ಲಿ, ನನಗೆ ಗೊತ್ತಿರೋ ಸಿನಿಮಾದಲ್ಲಿ, ನಾನು ಆ್ಯಕ್ಟ್ ಮಾಡಿರೋ ಸಿನಿಮಾದಲ್ಲಿ, ನಮ್ಮ ಸಿನಿಮಾದ ಇನ್ನೊಂದು ಹಾಡು ಏನೋ ಬಳಸ್ಕೋಬೇಕು, ವಿಜುವಲ್ಲು ಬಳಸ್ಕೋಬೇಕು ಅನ್ಬೇಕಾದ್ರೆ ನಾವು ಪರ್ಮಿಷನ್ ಕೊಟ್ವಿ. ಅದರಲ್ಲಂತೂ ಕನ್ನಡ ಆದ ಕಾರಣದಿಂದ ನಾವೇನೋ ದುಡ್ಡು ತಗೊಳ್ಳಿ. ಯಾಕಂದ್ರೆ ನಾವೇ ಮಾಡ್ತೀವಿ. ನಾನು ಆ್ಯಕ್ಟ್ ಮಾಡ್ತಿರೋಂಥ ಸಿನಿಮಾ, ನನ್ನ ಫ್ರೆಂಡ್ಸ್ ಮಾಡ್ತಿರೋಂಥ ಸಿನಿಮಾ, ನಾನು ಹಿಂಗೆ ಅದಕ್ಕೆ ಚಾರ್ಜ್ ಮಾಡಲಿ? ಅದು ಕೊಲಾಬ್ರೇಷನ್. ಹಾಗಂತ ಎಲ್ಲರೂ ಅದನ್ನೇ ಮಾಡಬೇಕು ಅಂತಲ್ಲ, ಬಟ್ ದಯವಿಟ್ಟು ಒಂದು ಸ್ವಲ್ಪ ಕನ್ಸಿಡ್ರೇಟ್ ಆದರೆ ಒಳ್ಳೇದು ಅನ್ಸುತ್ತೆ. ಇನ್ನು ಕೊನೆಯದಾಗಿ ತುಂಬ ಎದುರು ನೋಡ್ತಿರುವಂಥ ಸಿನಿಮಾ ಅಂತಂದರೆ 45 ತ್ರಿಮೂರ್ತಿಗಳು ಒಟ್ಟಿಗೆ, 3 ಎನರ್ಜಿಗಳು ಒಟ್ಟಿಗೆ ಸೇರಿರುವಂಥ ಸಿನಿಮಾ. ಶಿವಣ್ಣ ಈ ಕಡೆ, ಉಪ್ಪಿಸರ್ ಮತ್ತು ನೀವು, ಆ ಸಿನಿಮಾದ ಅಪ್ಡೇಟ್ಸ್ ಬಗ್ಗೆ. ಯಾಕಂದರೆ ಮೊನ್ನೆ ಅಷ್ಟೇ ಅರ್ಜುನ್ ಜನ್ಯ ಅವ್ರ ಜೊತೆ ಮಾತಾಡ್ತಿದ್ದೆ, ಮೂವರನ್ನು ನೋಡೋದೇ ಒಂದು ಚಂದ ಮತ್ತು ಅದ್ಭುತವಾಗಿ ಬಂದಿದೆ ಸಿನಿಮಾ ಅಂತ ಅಂದ್ಬಿಟ್ಟು. ಸೊ ಆ ಸಿನಿಮಾ ಬಗ್ಗೆ ನನಗೆ ತುಂಬ ಹೋಪ್ ಇರುವಂಥ ಸಿನಿಮಾ ಅದು. ಅಂದರೆ ತುಂಬ ಜನ ಕಮೆಂಟಲ್ಲೆಲ್ಲ ಏನು ಅಂದ್ಕೊಂಡಿದ್ದಾರೆ ಅಂದರೆ ಅರ್ಜುನ್ ಜನ್ಯ ಅಂದರೆ ಇವ್ರಿಗೇನು ಕೆಲಸ ಗೊತ್ತಿಲ್ಲ ಅನ್ನೋದಲ್ಲೆಲ್ಲ ಕಮೆಂಟಲ್ಲೆಲ್ಲ ಬಂದು ಹಾಕ್ತಾ ಇರ್ತಾರೆ. ಬಟ್ ದಯವಿಟ್ಟು ಆ ಥರ ಅಷ್ಟು ಕೇವಲವಾಗಿ ತಗೋಬೇಡಿ. ಈಸ್ ಅ ಗುಡ್ ಟೆಕ್ನಿಷಿಯನ್. ತುಂಬ ಯೋಚನೆ ಮಾಡಿದ್ದಾರೆ, ತುಂಬ ಕೆಲಸ ಮಾಡಿದ್ದಾರೆ, ತುಂಬ ಒಳ್ಳೆ ಕತೆ. ಆ್ಯಂಡ್ ಫೈನಲ್ ಸಿನಿಮಾ ಆಗಿ ಹೇಗೆ ಬರುತ್ತೆ ಅನ್ನೋದು ನಾವು ಥಿಯೇಟ್ರಲ್ಲಿ ನೋಡೋಣ. ಬಟ್ ನನಗೆ ತುಂಬ ಹೋಪ್ ಇರುವಂಥ ಸಿನಿಮಾ. ಇದರಲ್ಲಿ ಶಿವರಾಜ್ ಕುಮಾರ್ ಮತ್ತು ಉಪೇಂದ್ರ ನೋಡಲೇಬೇಕು. ಇವರಿಬ್ಬರ ಜುಗಲ್ಬಂದಿ ಆ್ಯಂಡ್ ಕಾಂಬಿನೇಷನ್, ಕೆಮಿಸ್ಟ್ರಿ ಎಲ್ಲದು ಕೂಡ ಒಳ್ಳೆ ಸಿನಿಮಾ ಆಗಿ ಕನ್ನಡಕ್ಕೊಂದು ಒಳ್ಳೆಯ ಸಿನಿಮಾ ಆಗುತ್ತೆ ಅನ್ನೋದ್ರಲ್ಲಿ ನನಗೆ ಯಾವುದೇ ಸಂದೇಹ ಇಲ್ಲ. ಅದು ತುಂಬ ಐ ಆಮ್ ಹೋಪಿಂಗ್ ಆದಷ್ಟು ಬೇಗ ಬರಲಿ ಆ ಸಿನಿಮಾ. ಡೌಟ್ ಕಾಡ್ತಿರೋದು, ಇದರಲ್ಲಿ ಹೀರೋನ, ವಿಲನ್ನ, ರಾವಣ? ಅದೇ ನೀವು ಅರ್ಜುನ್ ಸರ್ ಹತ್ರನೇ ಕೇಳಬೇಕು, ಯಾರು ಹೀರೋ ಯಾರು ವಿಲನ್ ಅಂತ. ಇಲ್ಲ ಅಂದರೆ ಶಿವಣ್ಣ ಅವ್ರ ಮುಂದೆಲ್ಲ ವಿಲನ್ ನಿಂತರೆ ಹೊಡೆದಾಕ್ಬಿಡ್ತಾರೆ ಅವರು. ಇಲ್ಲ ಆ ಥರ ಅಂದರೆ ನೋಡಿ, ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಇದಿಷ್ಟು ರಾಜ್ಬೀರ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರೋಷನ್ ಜೊತೆ ಲೋಕೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.